ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ಬಸವರಾಜ್ ಮತ್ತಿಮಡಿಯವರ ದಂಪತಿಯಾದ ಶ್ರೀಮತಿ ಜಯಶ್ರೀ ಬಿ ಮತ್ತಿಮಡವರಿಗೂ, ಸೂರ್ಯಕಾಂತ್ ಕೋಬಾಳ್ ಅವರಿಗೂ, ಮೃತ್ಯುಂಜಯ ಸ್ವಾಮಿ ಹಿರೇಮಠ ಅವರಿಗೂ, ಮಹಾಂತಗೌಡ ಪಾಟೀಲ್ ಅವರಿಗೂ, ಶಿವರಾಜ್ ಪಾರ ಅವರಿಗೂ, ವಿರೂಪಾಕ್ಷಿ ಹುಗ್ಗಿ ಅವರಿಗೂ, ಉದಯ್ ಕುಮಾರ್ ಅವರಿಗೂ, ಅನ್ವೀರ್ ಇಂಗನ್ ಶೆಟ್ಟಿ ಅವರಿಗೂ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಶಿವಗೌಡ ಪಾಟೀಲ್ ಅವರಿಗೂ ಹಾಗೂ ಎಲ್ಲ ವಿಶ್ವಾರಾಧ್ಯ ಸೇವಾ ಸಮಿತಿಯ ಮಂಡಳ ಸದಸ್ಯರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈಮಡಿ ಕಟ್ಟುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂಥ ಒಂದು ಮಹಾತ್ಮ ಸ್ಮರಣೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಇವತ್ತು ಹಳೆ ಶಾಬಾದ್ನ 30ನೇ ವರ್ಷದ ಜಾತ್ರಾ ಮಹೋತ್ಸವವು ನೀವೆಲ್ಲರೂ ಕುಳಿತುಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ವಿಶ್ವಾರಾಧ್ಯರ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಈ ಒಂದು ವಿಶ್ವಾರಾಧ್ಯರ ಕ್ಷೇತ್ರ ಎಲ್ಲೇ ಹೋಗಲಿ ಎಲ್ಲೇ ಇರಲಿ ಯಾವುದೇ ಒಂದು ಜಾತಿ ಮತ ಪಂಥ ಪಂಗಡಗಳಿಲ್ಲ, ಎಲ್ಲರೂ ಸಮಾನರು. ಬಂದಿರತಕ್ಕಂಥ ಎಲ್ಲ ವಿಶ್ವಾರಾಧ್ಯ ಗಂಗಾಧರಪ್ಪರ ಭಕ್ತರು ಅನ್ನತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಇಲ್ಲಿ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಎಲ್ಲಿ ಅವರ ಬಗ್ಗೆ ಒಂದು ವಿಚಾರ ಆಚಾರ ಇರ್ತದ ಅಲ್ಲಿ ಜನಸಂಖ್ಯೆ ಸೇರಲ ಕಾರಣನೇ ಎಲ್ಲರೂ ಒಂದೇನತಕ್ಕಂಥ ಮನೋಭಾವನೆ ಇರ್ತದ. ಆ ಒಂದು ವಿಚಾರದಲ್ಲಿ ಇವತ್ತು ನೀವೆಲ್ಲರೂ ಸುಮಾರು ಸಂಖ್ಯೆಗಳಲ್ಲಿ ನೀವೆಲ್ಲರೂ ಕೂಡಿಕೊಂಡು ಇಲ್ಲಿ ಪಾಲ್ಗೊಂಡಿದ್ದೀರಿ. ನವವಾರದ ಪಂಚಗ್ರಹ ತೂಪುಟಿಯಲ್ಲಿ ದಿನಿಸಿ ನಾಡು ತುಂಬೆಲ್ಲ ಸಂಚರಿಸಿ ಸ್ವರಸ್ವರೂಪಿ ವಿಶ್ವಾರಾಧ್ಯರು ಹಬ್ಬೆ ತುಂಬು ನೆಲೆಸಿ ಈ ಒಂದು ಭಾಗಕ್ಕೆ ವಿಶ್ವಾರಾಧ್ಯರು ಇಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲೇ ಇದ್ದು ಹೋಗಿದ್ರು ಅಂತಕ್ಕಂಥ ಒಂದು ವಿಚಾರ ನಿಮಗೆ ಗೊತ್ತಿರತಕ್ಕಂಥದ್ದು. ಶಾಬಾದ್ ಅಂತಕ್ಕಂಥ ಒಂದು ಊರನ್ನು ತಗೊಂಡಾಗ ವಿಶ್ವಾರಾಧ್ಯರ ಜೀವನದ ಅತ್ಯಂತ ಮಹತ್ವವಾದ ಘಟ್ಟ ಈ ಶಾಬಾದ. ಯಾಕಂತಂದರೆ ವಿಶ್ವಾರಾಧ್ಯರಿಗೆ ಅಣಿಮಾದಿ ಅಷ್ಟಸಿದ್ಧಿ ಪುರುಷ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅಂತ ನೀವೆಲ್ಲರೂ ಕರಿತೀವಿ. ಅಡವಿತಾತ್ನವರು ಆ ಎಲ್ಲ ಒಂದು ಸಿದ್ಧಿಗಳನ್ನು ಕೊಟ್ಟಿರತಕ್ಕಂಥ ಯಾವ ಊರ ಕೊಟ್ಟರು ಅಂದಪ್ಪ ಅಂದ್ರೆ ಅವರು ಈ ಶಾಬಾದ್ನ ಕೊಟ್ಟರು. ಆ ಒಂದು ವಿಚಾರದಲ್ಲಿ ವಿಶ್ವಾರಾಧ್ಯರ ಒಂದು ಜೀವನದ ಮುಖ್ಯ ಅತ್ಯಂತ ಮಹತ್ವದ ಘಟ್ಟ ಈ ಒಂದು ಶಾಬಾದ. ಎಲ್ಲ ಒಂದು ಉತ್ತಮ ಸಿದ್ಧಿಗಳನ್ನು ಅಡವಿತಾತ್ನವರು ವಿಶ್ವಾರಾಧ್ಯರಿಗೆ ಧಾರಣೆ ಮಾಡಿದರು. ಆ ಒಂದು ವಿಚಾರದಲ್ಲಿ ಇವತ್ತು ವಿಶ್ವಾರಾಧ್ಯರ ಕ್ಷೇತ್ರ ಭಾಳ ಅತ್ಯಂತವಾಗಿ ಸಂಭ್ರಮದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾಕಂತಂದರೆ ವಿಶ್ವಾರಾಧ್ಯರ ಕ್ಷೇತ್ರ ಎಲ್ಲರಿಗೂ ಅಪ್ಪಿಕೊಳ್ಳತಕ್ಕಂಥ ಕ್ಷೇತ್ರ. ನೊಂದು ಬೆಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಯಾರು ಭಕ್ತಿಯಿಂದ ಬರ್ತಾರಲ್ಲ ಅವರಿಗೆ ಅಪ್ಪಿಕೊಳ್ಳತಕ್ಕಂಥ ಕ್ಷೇತ್ರ. ಸುಮಾರು ಯಾವುದೇ ಪ್ರತಿಯೊಂದು ಊರಲ್ಲಿ ಹೋದರೂ ಸಹ ವಿಶ್ವಾರಾಧ್ಯರ ಒಂದು ಆಚಾರ ವಿಚಾರ ಆಗಿರ್ತಕ್ಕಂಥ ಪವಾಡಗಳು ನಾವು ಕೇಳ್ತೀವಿ. ಈಗಲೂ ಇವತ್ತು ಅವ್ರ ಕನಸಲ್ಲಿ ಹೋದರು, ಇವ್ರ ಕನಸಲ್ಲಿ ಹೋಗ್ತಕ್ಕಂಥ ವಿಶ್ವಾರಾಧ್ಯರು ಈಗಿನ ಪರಿಸ್ಥಿತಿಯಲ್ಲಿ ದೇವರುಗಳು ಇರ್ಬೋದು, ಆದರೆ ಕನಸಿನಲ್ಲಿ ಬಂದು ಇದು ಹೀಗೆ ಆಗುತ್ತೆ, ಅದು ಹಾಗೆ ಆಗುತ್ತೆ ಅನ್ನತಕ್ಕಂಥ ಹೇಳತಕ್ಕಂಥ ದೇವರು ಯಾರಿದ್ರೆ ಅದು ಸದ್ಗುರು ಸಮರ್ಥ ವಿಶ್ವಾರಾಧ್ಯರು. ಸುಮಾರು ಇವತ್ತಿನವರೆಗೂ ಸಹ ಭಾಳ ಒಂದು ಅತ್ಯಂತ ಒಂದು ಯಾರು ಭಕ್ತಿಯಿಂದ ಇರ್ತಾರ ಆ ಪುಣ್ಯಾತ್ಮ ಭಾಳ ಮಂದಿ ಒಂದು ಕನಸಿನಲ್ಲಿ ಹೋಗಿ ಈ ಎಲ್ಲ ತಮ್ಮ ಏನು ಅನ್ಕೊಂತಾರ ಆ ಒಂದು ಕನಸಿನಲ್ಲೇ ಸ್ವಪ್ನಲ್ಲಿ ಹೋಗಿ ಅಲ್ಲೇ ಒಂದು ಅದ್ರ ಬಗ್ಗೆ ವಿವರಣೆ ನೀಡ್ತಕ್ಕಂಥ ಪುಣ್ಯಾತ್ಮ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು. ನೋಡ್ಬೋದು ಭಾಳ ಒಂದು ತಿಂಗಳ ಹಿಂದ್ಗಡೆ ಸುಮಾರು ವಿಶ್ವಾರಾಧ್ಯ ಕ್ಷೇತ್ರ ರಥೋತ್ಸವ ಆಯಿತು. ಸುಮಾರು ಒಂದು 4-5 ಜನ ಲಕ್ಷ ಸೇರಿರ್ತಕ್ಕಂಥ ಜಾತ್ರೆ ಆಯಿತು. ಅಲ್ಲಿ ಯಾವುದೇ ಒಂದು
ಜಾತಿ ಮತ ಯಾವುದೂ ಇಲ್ಲ. ಎಲ್ಲರೂ ವಿಶ್ವಾರಾಧ್ಯರ ಕ್ಷೇತ್ರ ಅಂತಂದ್ರೆ ನಮ್ಮ ಕ್ಷೇತ್ರ ಬರತಕ್ಕಂಥ ಎಲ್ಲರೂ ಅಲ್ಲಿ ನಮ್ಮದು ಕ್ಷೇತ್ರ ನಮ್ಮ ದೇವರು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಟುಕೊಂಡು ಆ ಒಂದು ಕ್ಷೇತ್ರಕ್ಕೆ ಬಂದಂಥದ್ದಾಯಿತು. ಆ ಒಂದು ವಿಚಾರದಲ್ಲಿ ವಿಶ್ವಾರಾಧ್ಯರು ಈ ಶಾಬಾದ್ ಬಂದು ಹೋದರು. ಅವೆಲ್ಲ ವಿಚಾರಗಳನ್ನ ಒಳಗೊಂಡು ನಮ್ಮನ್ನೆಲ್ಲ ವಿಶ್ವಾರಾಧ್ಯರನ ಪವಾಡಗಳು, ಅವರ ಆಚಾರ ವಿಚಾರ ಪ್ರಚರಿಸ್ತಕ್ಕಂಥ ವ್ಯಕ್ತಿಗಳು ಯಾರಿದ್ರೆ ಅದು ಪರಮ ಪೂಜ್ಯ ಗಂಗಾಧರಪ್ಪ ಅವರು. ಯಾಕಂತಂದ್ರೆ ಸುಮಾರು ವಿಶ್ವಾರಾಧ್ಯರು ಕ್ಷೇತ್ರ 40 ವರ್ಷವರೆಗೂ ಆ ಕ್ಷೇತ್ರಕ್ಕೆ ಯಾರು ಇರಲಿಲ್ಲ. ವಿಶ್ವಾರಾಧ್ಯರು ಹೋಗೇ ಎಂದಿರು, ನಾವು ಹೋಗಿ 40 ವರ್ಷಕ್ಕೆ ಮತ್ತೆ ನಾನು ಬರ್ತೀನಿ ಅನ್ನತಕ್ಕಂಥ ಮಾತು ಕೊಟ್ಟಿದ್ದು. ಅದೇ ಮಾತು ಯಾರಪ್ಪ ಅಂತಂದ್ರೆ ಅದಕ್ಕೆ ಪರಮ ಪೂಜ್ಯ ಗಂಗಾಧರಪ್ಪ ಅವರು. ಹೇಗೆ ರಾಮಕೃಷ್ಣ ಪರಮಹಂಸರು, ಹೀಗೆ ವಿವೇಕಾನಂದರು, ಈಗ ಅವರೆಲ್ಲ ಜೀವನ ಉದ್ಧಾರಕ್ಕೆ ಅವರೆಲ್ಲ ಮಾಡಿರ್ತಕ್ಕಂಥ ಪವಾಡ ಸಾಧನೆಗಳು ಏನು ವಿವೇಕಾನಂದರು ಈ ಮೂಲೆಗೆ ಪರಿಚಯಿಸಿದಾರಲ್ಲ, ಅದೇ ರೀತಿ ಸದ್ಗುರು ಸಮರ್ಥನ ವಿಶ್ವಾರಾಧ್ಯರ ಪವಾಡಗಳು ಮಾಡಿರ್ತಕ್ಕಂಥ ಎಲ್ಲ ಆಚಾರ ವಿಚಾರ ಶಕ್ತಿಗಳು ಇಡೀ ಒಂದು ದೇಶಕ್ಕೆ ಮೂಲೆಗೆ ತಲುಪಿಸತಕ್ಕಂಥ ವ್ಯಕ್ತಿಗಳು ಅದು ಪರಮ ಪೂಜ್ಯ ಗಂಗಾಧರಪ್ಪ ಅವರು. ಅಂಥ ಒಂದು ಗುರುವಿನ ಪಡೆದುಕೊಂಡವರು ನಾವು ನೀವೆಲ್ಲರೂ. ಅದಕ್ಕೆ ಗಂಗಾಧರಪ್ಪ ಅವರ ಒಂದು ಶಕ್ತಿ ಭಾವದಿಂದ ಇವತ್ತು ನಾವು ನೀವೆಲ್ಲರೂ ಕೂಡಿಕೊಂಡ್ವಿ. ಬಂಧುಗಳಾದವರು ಬಂದುಂಡು ಹೋಗುವವರು ಬಂದ ನಾವು ಕಳೆದಿರು ಗುರುವಿನಿಂದ ಬಂಧುಗಳು ಉಂಟೆ ಅಂತಂದ್ರೆ ಗಂಗಾಧರಪ್ಪ ಅಂತಕ್ಕಂಥ ಗುರುವನ್ನು ನಾವು ನೀವು ಪಡ್ಕೊಂಡಿವಿ. ಆ ಗುರುವಿನಿಂದ ನಾವು ನೀವು ಎಲ್ಲರೂ ಕೂಡಿಕೊಂಡು ಇವತ್ತು ಸಂಭ್ರಮ ಕಾರಣ ಆಯಿತು. ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ವಿಶ್ವಾರಾಧ್ಯ ಪ್ರಸಾದ ನಾವು ನೀವು ಉಣ್ತಾ ಇದ್ದೀವಿ. ಆ ಪುಣ್ಯಾತ್ಮನ ಒಂದು ಶ್ರಮ ಫಲ ಸುಮಾರು ಯಾರು ಮಾಡತಕ್ಕಂಥ ಒಂದು ಸಾಧನೆ 40 ವರ್ಷ ಮಾಡತಕ್ಕಂಥ ಸಾಧನೆ 400 ವರ್ಷಗಳಷ್ಟು ಮಾಡಿ ಪುಣ್ಯಾತ್ಮರು ನಮಗೆ ನಿಮಗೆ ಅತ್ಯಂತ ಒಂದು ಜೀವನದ ಬುತ್ತಿಯನ್ನು ವಿಶ್ವಾರಾಧ್ಯರ ಬುತ್ತಿಯನ್ನು ನಮಗೆ ನೀವು ಪರಿಚಯಿಸಿದ್ದಾರೆ. ಆ ವಿಚಾರದಲ್ಲಿ ಪರಮ ಪೂಜ್ಯ ಅಪ್ಪಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಬರಬೇಕಾಗಿತ್ತು. ಆದ ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ ಅಣಿಮಾಲಿ ಯಶಸ್ಸಿದ್ದಿ ಮೂರ್ತಿ ಸ್ಥಾಪನೆ ಮಾರ್ಚ್ 21, 22, 23 ಅಂದ್ರೆ ನಿನ್ನೆ ತಾನೇ ಆ ಕಾರ್ಯಕ್ರಮ ಮುಕ್ತಾಯಗೊಳಿತು. ಆ ಒಂದು ಸ್ಥಾಪನೆ ಅಂದ್ರೆ 8 ಒಂದು ನೀವೇನು ಕ್ಷೇತ್ರಕ್ಕೆ ಬಂದ ನೋಡು ಸಿದ್ದಿಕಟ್ಟೆ ಅಂತಕ್ಕಂಥ ಏನಾದ್ರೆ ಕ್ಷೇತ್ರದಾಗ ಅಲ್ಲಿ 8 ಕಂಬಕ್ಕೆ ಒಂದೊಂದು ಅಷ್ಟಸಿದ್ಧಿಗಳ ಮೂರ್ತಿಗಳು ನಿನ್ನೆ ಸ್ಥಾಪನೆ ಆಯಿತು. ಆ ಒಂದು ವಿಚಾರದಲ್ಲಿ ಇವತ್ತು ಅವ್ರು ಬರಬೇಕಾಗಿತ್ತು. ಆದರೆ ಇನ್ನೇ ಒಂದು ಪೂಜೆಗೆ ಮುಕ್ತಾಯಗೊಳ್ಳತಕ್ಕಂಥ ಒಂದು ನಿಮಿತ್ತ ಇವತ್ತು ಅವ್ರು ಬರಲಿಕ್ಕಾಗಲಿಲ್ಲ. ಆ ಒಂದು ವಿಚಾರದಲ್ಲಿ ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಯಾವುದಾದ್ರು ಒಂದು ದಿವಸ ಬಂದು ಈ ಕ್ಷೇತ್ರಕ್ಕೆ ಬಂದು ಹೋಗ್ತೀವಿ ಅನ್ನತಕ್ಕಂಥ ಒಂದು ಮಾತನ್ನು ತಮಗೆ ಹೇಳಿ, ಹಾಗೂ ಜಯಶ್ರೀ ವಿ ಮತ್ತಿಮಡವರು ಸಹ ಶ್ರೀ ಕ್ಷೇತ್ರದ ಒಂದು ಸದ್ಭಕ್ತರು. ಅವರು ಅಪಾರದ ಒಂದು ಶ್ರದ್ಧೆ ಭಕ್ತಿ ವಿಶ್ವಾರಾಧ್ಯರ ಗಂಗಾಧರಪ್ಪ ಅವ್ರ ಮೇಲೆ ಇಟ್ಟಾರ. ಅವರು ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಆಗಲಿ ಅಂತಕ್ಕಂಥ ವಿಚಾರ ಒಳಗೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಳಾಂಬಿಕೆ ತಾಯಿ ಪರಮ ಪೂಜ್ಯ ಅಪ್ಪಾಜಿಯವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತಕ್ಕಂಥ ವಿಚಾರ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.